ನಮಸ್ಕಾರ, ನಾನು ನಿಮ್ಮ MI EG ಎಡಿಟ್ಸ್ ಮಂಜುನಾಥ. ಸ್ನೇಹಿತರೆ, ಭಾಳ ದಿನ ಆಗಿತ್ತು ವಿಡಿಯೋ ಹಾಕಿದ್ದಿಲ್ಲ. ಇನ್ಮ್ಯಾಗಿಂತ್ರ ಹಂಗೆ ಮಾಡೋದಿಲ್ಲ, ಹಾಕ್ಕೊತ ಹೊಕ್ಕೇನಂತ. ಇನ್ ಡಿಸೈನ್ ಅಧ್ಯಾಯ 4 ನಾನು ಇವತ್ತು ಹೇಳ್ಕೊಡಕ್ಕೆ ಬಂದೇನೆ. ಇನ್ ಡಿಸೈನ್ ಒಳಗಡೆ ಯಾವುದರ ನಾವು ಟೆಂಪ್ಲೇಟ್ ಇತ್ತಂದ್ರೆ ಅದನ್ನು ರೀಕ್ರಿಯೇಟ್ ಹೆಂಗೆ ಮಾಡೋದು ಅಂದರೆ ಈಸಿಯಾಗಿದ್ದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೇನಂತ. ಯಾವ ರೀತಿಪ್ಪ ಅಂತಂದ್ರೆ ಇಲ್ಲಿ ತೋರಿಸ್ತೇನೆ ನೋಡಿರಿ. ಇವಾಗ ನಿಮಗೆ ಏನಾದರೂ ಈ ವಿಡಿಯೋನ ಮೊದಲನೇ ಸಾರಿ ನೋಡಕತ್ತಿದ್ರಿ ಅಂದ್ರೆ ನಮ್ದು ಹಳೇದ ಅಧ್ಯಾಯ 1, ಅಧ್ಯಾಯ 2, ಅಧ್ಯಾಯ 3 ಇವನ್ನ ನೋಡ್ಕೊಂಡು ನೀವು ಬರಬಹುದು. ಆಮೇಲೆ ಅದರೊಳಗೆಲ್ಲ ಡೀಟೇಲಾಗಿ ಹೇಳ್ಕೊತ ಬಂದೇನೆ. ಈಗ ಅಧ್ಯಾಯ 4 ನಾವೇನು ಮಾಡೋಣಪ್ಪ ಅಂತಂದ್ರೆ ರೀಕ್ರಿಯೇಟ್ ಯಾವ ರೀತಿ ಮಾಡೋದು ಅಂದರೆ ಒಂದು ಡಿಸೈನ್ ಯಾವ್ದಾರ ಇತ್ತಂತ ತಿಳ್ಕೊ, ಸಿಂಪಲ್ ಆಗಿರುವಂಥದ್ದು ಪೇಜ್ ಟೆಕ್ಸ್ಟ್ ಆಗಲಿ, ಅದನ್ನು ರೀಕ್ರಿಯೇಟ್ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೇನೆ. ರೀಕ್ರಿಯೇಟ್ ನೀವು ಮಾಡೋದು ಕಲಿತ್ರೆ ಅಂದ್ರೆ ನೀವು ಈಸಿಯಾಗಿ ಮಾಡ್ಕೊತ ಹೋಗ್ಬೋದು. ಓಕೆನಾ? ಹಂಗಂದ್ರೆ ಬರ್ರಿ ನೋಡೋಣಂತ. ಇವತ್ತು ನಾವು ರೀಕ್ರಿಯೇಟ್ ಯಾವ ರೀತಿ ಮಾಡೋಣ ಅಂಥೇಳಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ MI EG ಎಡಿಟ್ಸ್ ಪೇಜ್ನ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಓಕೆ, ಬರ್ರಿ. ಈಗ ನಾ ಇಲ್ಲೇನು ತೋರ್ಸಾತೇನಪ್ಪ ಅಂತಂದ್ರೆ ನಿಮ್ಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಳ್ಳಿ ಅಂತೈತಿ. ಈ ಕಡೆ ರೆಡಿ ಮಾಡಿ ಇಟ್ಟೇನೆ ನಾ ಈಗ ಆಲ್ರೆಡಿ. ಅಂದ್ರೆ ನಾನು ನಿಮ್ಗೆ ರೀಕ್ರಿಯೇಟ್ ಹೆಂಗೆ ಮಾಡೋದು ಅನ್ನೋದನ್ನು ಹೇಳಕ್ಕೆ ಒಂದು ರೆಡಿ ಮಾಡಿಟ್ಟೇನೆ. ಇನ್ನೊಂದನ್ನು ಏನು ಟೈಪಿಂಗ್ ಆಗೈತಲ್ಪ ಅದು ಡೈರೆಕ್ಟಾಗಿ ತೊಗೊಂಡೇನೆ. ಓಕೆನಾ? ಇದನ್ನು ಇದ್ದ ಸೇಮ್ ಹೆಂಗೆ ರೀಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನು ನಾ ಇವತ್ತು ಹೇಳ್ಕೊಡ್ಬೇಕು. ಓಕೆನಾ? ಈಗ ನಾವು ಟೆಕ್ಸ್ಟ್ ಫೈಲ್ ತೊಗೊಂಡೇವಿ. ಈಗ ಇಲ್ಲಿ ನೋಡ್ರಿ, ಟೆಕ್ಸ್ಟ್ ಫೈಲ. ಈಗ ಇದನ್ನು ಒಂದು ಲೈನ್ ಅಷ್ಟೇ ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡ್ಕೋಬೇಕಂದ್ರೆ ಏನಿಲ್ಲ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರಂದ್ರೆ ಆ ಲೈನ್ ಪೂರ ಸೆಲೆಕ್ಷನ್ ಆಕೈತಿ. ಅವಾಗ ಏನು ಮಾಡ್ಬೇಕು, ಶಾರ್ಟ್ಕಟ್ ಏನು ಹೇಳ್ಕೊಟ್ಟಿದ್ದು ನಾನು ನಿಮ್ಗೆ, ಕಟ್ ಮಾಡ್ಬೇಕಂದ್ರೆ Ctrl+X ಕಟ್ ಆತ. ಓಕೆನಾ? ಆಮೇಲೆ ಟೆಕ್ಸ್ಟ್ ಟೂಲ್ ತೊಗೊಂಡು ಡ್ರ್ಯಾಗ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಏನಕ್ಕೈತಿ, ಪೇಸ್ಟ್ ಆತ. ಇದನ್ನು Ctrl+A ಅಂದ್ರೆ ಟೆಕ್ಸ್ಟ್ ಕ್ಲಿಕ್ ಎಲ್ಲಿರ್ತೈತಲ್ಲ ಅಲ್ಲಿಂದ Ctrl+A ಮಾಡಿದ್ರೆ ಇಷ್ಟು ಸೆಲೆಕ್ಟ್ ಆಕೈತಿ. ಇದನ್ನು ಬೋಲ್ಡ್ ಮಾಡ್ಕೋಬೇಕು. ನುಡಿ ಫಾಂಟ್ ಯಾವುದೈತಿದ 27K ನೀವು ನೋಡ್ಕೋಬೋದು. ನಿಮ್ಮ ಕಡೆ ಏನಾರ ಫಾಂಟ್ ಇರಲಿಲ್ಲ ಅಂತಂದ್ರೆ ನುಡಿ ಒಳಗಡೆ ಫ್ರೀಯಾಗಿ ಬಂದಿರ್ತೈತಿ, ಅದನ್ನು ಡೌನ್ಲೋಡ್ ಮಾಡ್ಕೊರಿ. ಇಲ್ಲಿ ನೋಡಿರಿ, ನುಡಿ 16K ಅಂತೈತಿ, ಅದೇ ಥರನಾಗ ಐತಿ. ಓಕೆನಾ? ಆಮೇಲೆ Ctrl+Alt+C ಒಂದು ಸ್ವಲ್ಪ ನಾ ಶಾರ್ಟ್ಕಟ್ ಅವಾಗ ಹೇಳ್ತಿರ್ತೀನಿ, ಅದನ್ನು ನೆನಪಿಟ್ಕೊತ ಹೋಗ್ರಿ. ಇದೇನು ಟೆಕ್ಸ್ಟ್ ಕ್ರಿಯೇಟ್ ಆಗಿರುವಂಥ ಔಟ್ಲೈನ್ ಏನು ಬಂದೈತಲ್ಲ ಅದನ್ನು ಸಣ್ಣದು ಮಾಡ್ಕೋಬೇಕಪ್ಪ ಅಂದ್ರೆ Ctrl+Alt+C ಹೊಡೆದ್ರಿ ಅಂದ್ರೆ ಅದೆಷ್ಟು ಟೆಕ್ಸ್ಟ್ ಇರ್ತೈತಿ ಅಷ್ಟಕ್ಕೆ ರ್ಯಾಪ್ ಆಗಿಬಿಡ್ತೈತಿ. ಆಮೇಲೆ ಇದನ್ನು Ctrl+Shift ಹಿಡ್ಕೊಂಡು ದೊಡ್ಡದು ಮಾಡ್ಕೋಬೇಕು. ನೋಡಿರಿ ಎಷ್ಟು ಸೇಮ್ ದೊಡ್ಡದಾತ ಇಷ್ಟ, ಮತ್ತೇನಿಲ್ಲ. ಕಂಟ್ರೋಲ್ ಹಿಡ್ದು ನಿಮ್ಗೆ ಹೆಂಗೆ ಅಡ್ಜಸ್ಟ್ಮೆಂಟ್ ಬೇಕು ಹಂಗೆ ಟೆಕ್ಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೀವು ನನ್ನ ಜೊತೆನ ನೀವು ನಿಮ್ಮ ಲ್ಯಾಪ್ಟಾಪ್ ಆಗಲಿ ಕಂಪ್ಯೂಟರ್ ಆಗಲಿ ಅದರೊಳಗಡೆ ವರ್ಕ್ ಮಾಡಕತ್ತೀರ ಅಂದ್ರೆ ಭಾಳ ಈಸಿ ಅನ್ನಿಸ್ತೈತಿ. ನೋಡೋದಕ್ಕಿಂತ ನೀವು ವರ್ಕ್ ಮಾಡಿದ್ರೆ ಚಲೋ ಆಕೈತಿ. ಓಕೆನಾ? ಹಂಗೆ ಈಗೇನು ಮಾಡೋಣಪ್ಪ, ಮಗುವಿನ ಕೃತಿ ಸಂಪುಟ ಅಂತೈತಿ. ಆ ಲೈನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಷನ್ ಆತ. Ctrl+X ಇನ್ನೊಂದು ಟೆಕ್ಸ್ಟ್ ರ್ಯಾಪ್ ತೊಗೊಳ್ಳೋಣ, ಪೇಸ್ಟ್ ಮಾಡೋಣ. Ctrl+A ಸೆಲೆಕ್ಷನ್ ಆತ. ಈಗ ಮತ್ತೇನು ಮಾಡೋಣ, ನುಡಿ ಹೋಗಿ ಇದು ಫಾಂಟ್ ತೊಗೊಂಡ್ವಿ. ಇಲ್ಲಿ ನೋಡ್ರಿ, ಇದು ತಪ್ತು. ಯಾಕೆ ಹೇಳ್ರಿ, ಇದಷ್ಟ ಇಂಗ್ಲೀಷ್ದ ಅಕ್ಷರ ಐತಿ. ಅದಕ್ಕೇನು ಮಾಡ್ಬೇಕು, ನಾವು ಈ ಫಾಂಟನ್ನು ಏರಿಯಲ್ ಅಂತೇಳಿ ಆಲ್ಮೋಸ್ಟ್ ಆಲ್ ನಾನು ಇಷ್ಟಪಡುವಂಥ ಫಾಂಟ ಏರಿಯಲ್ ಅಂತೇಳಿ ಟೈಪ್ ಮಾಡಿದ್ರೆ ನಿಮ್ಗೆ ಸಿಗ್ತೈತಿ. ಓಕೆನಾ? ಇಲ್ಲಿ ನೋಡ್ರಿ, ಅದ್ರೊಳಗಡೆ ಮತ್ತು ಬೇರೆ ಥರ ಅದಾವೆ. ಏರಿಯಲ್ದೊಳಗಡೆ ನಿಮ್ಗೆ ಯಾವ್ದು ಇಷ್ಟ ಆಕೈತಿ ಅದನ್ನು ಹಾಕ್ರಿ. ನನಗೆ ಯಾವ್ದು ಇಷ್ಟ ಆಕೈತಿ ನಾ ಅದನ್ನು ಹಾಕಿರ್ತೇನೆ. ಓಕೆ, ಈಗ ಓಕೆ ಇದಾಯ್ತು. ಇದು ಸ್ವಲ್ಪ ದೊಡ್ಡದು ಮಾಡ್ಬೇಕಲ್ಲ ಇದನ್ನಷ್ಟ ನುಡಿ ಫಾಂಟ್ನ ಅಂತಂದ್ರೆ ಇದನ್ನಷ್ಟ ಏನಿಲ್ಲ, ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿಬಿಟ್ರೆ ಸೆಲೆಕ್ಷನ್ ಆಕೈತಿ. ಇದನ್ನು 30 ಫಾಂಟ್ ಸೈಜ್ ಇಟ್ಕೊಂಡು ಇದನ್ನು ಸೆಲೆಕ್ಷನ್ ಮಾಡ್ಕೊಂಡು ಇದನ್ನು ಒಂದು 24 ಈ ಥರ ಇಟ್ಕೊಂಡ್ರೆ ಆಯ್ತು. ಅದೇ ಥರನಾಗಿನ ಬಂತು. ಓಕೆನಾ? ಈಗ ಡೈರೆಕ್ಟಾಗಿ ಅದ ನೋಡ್ಕೋಬೇಕಂತಂದ್ರೆ ನಾವು ಈ ಫಾಂಟ್ ಸೈಜ್ 27 ಐತಿ, ಈ ಫಾಂಟ್ ಸೈಜ್ 30 ಐತಿ. ಇದ್ರ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ಮ್ಯಾಲೆ ನಿಮಗೆ ಕಾಣಿಸ್ತೈತಿ ಇದು ಫಾಂಟ್ ಸೈಜ್ ಎಷ್ಟೈತೆ ಅಂಥೇಳಿ. ಇದನ್ನು ನಾನು ದೊಡ್ಡದಿಟ್ಟೇನೆ. ಓಕೆನಾ? ಇಲ್ಲಿ ನೋಡಿರಿ, ಇದು ಏರಿಯಲ್ ಐತಿ, ಇದು ಏರಿಯಲ್ ಐತಿ. ಇದು 22 ಐತಿ, 24 ಐತಿ.
ನಮ್ಗೆ ಯಾವ ಸೈಜ್ ಬೇಕು ಅದನ್ನು ಇಟ್ಕೋಬೋದು ಅಷ್ಟೆ. ಆಮೇಲೆ ಇದು ಬಾಕ್ಸ್ ಹಾಕ್ಯಾರ, ಇದನ್ನು ಯಾವ ರೀತಿ ಹಾಕ್ಬೇಕು ನಾವು, ಹೌದಿಲ್ಲ, ಅದೊಂದು ಹಾಕ್ಬೇಕಲ್ಲಿ. ಅದೇನಿಲ್ಲ, ಇಲ್ಲಿ ಬರ್ರಿ, ಇಲ್ಲೇನು ಟೂಲ್ ಬಾಕ್ಸ್ ಕಾಣತ್ತಲ್ಲ, ಟೂಲ್ ಬಾಕ್ಸ್ದೊಳಗೆ ಬಂದ್ರೆ ಇಲ್ಲೈತಿ ಬಾಕ್ಸ್. ಇದನ್ನು ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ರೌಂಡ್ ಶೇಪ್ ಹಾಕೋದಿತ್ತಂದ್ರೆ ರೌಂಡ್ ಶೇಪ್ ಮಾರ್ಕ್ ತೊಗೋಬೋದು. ಡಿಲೀಟ ಈ ಥರ ಮಾರ್ಕ್ ತೊಗೊಳೋದಿತ್ತಂದ್ರೆ ಈ ಥರ ತೊಗೋಬೋದು. ಡಿಲೀಟ ಇದ್ರೊಳಗಡೆ ನಮಗೆ ಮತ್ತು ಬೇರೆ ಥರನೂ ಬೇಕಪ್ಪ ಅಂದ್ರೆ ಅವು 6 ಕಾಲಮ್ ಅದಾವೆ, ನಮಗೆ 8 ಕಾಲಮ್ 10 ಕಾಲಮ್ ಬೇಕಂತಂದ್ರೆ ಅದನ್ನು ನಾನು ಈಗ ಹೇಳೋದಿಲ್ಲ, ಮುಂದೆ ಹೇಳ್ಕೊತ ಹೋಗ್ತೀನಿ. ಯಾಕಂದ್ರೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹೇಳ್ಕೊತ ಹೋದ್ರೆ ನಿಮಗೂ ತಿಳಿಯಾಗ ಹೋಗ್ತೈತಿ. ಸುಮ್ಮನೆ ಅದು ಇದ್ದದ್ದು ಇಲ್ಲಾರ್ದೆಲ್ಲ ಹೇಳ್ಕೊತ ಹೊಂಟದಂದ್ರೆ ಅದು ಕಲಿಯಾಕೆ ಮನಸ್ಸೇ ಬರೋದಿಲ್ಲ. ಅದ್ರ ಸಂಬಂಧ ಅದನ್ನು ನೆಕ್ಸ್ಟ್ ಇದ್ರೊಳಗಡೆ ಹೇಳ್ತೇನಂತ. ಈಗ ನಮ್ಗೆ ಏನು ಬೇಕಪ್ಪ, ರೌಂಡ್ ಬಾಕ್ಸ್ ಬೇಕು. ಇದನ್ನು ಕ್ಲಿಕ್ ಮಾಡ್ಬೇಕು, ಇಲ್ಲಿಂದ ಇಲ್ಲಿ ಮಟ್ಟ ಡ್ರ್ಯಾಗ್ ಮಾಡಿದ್ರೆ ಬಾಕ್ಸ್ ಬಂತು. ಓಕೆ, ಇಲ್ಲಿ ನಿಮ್ಗೆ ಅನ್ನಿಸ್ಬೋದು ಏನಂತೇಳಿ, ಇಲ್ದ ಚೌಕ ಬಂತ, ನಮಗೇನು ಬೇಕಾಗಿತ್ತು, ರೌಂಡ್ ಶೇಪ್ ಅಂತ ಬೇಕಾಗಿತ್ತು ಅಂಥೇಳಿ. ಏನಿಲ್ಲ, ಇಲ್ಲಿ ನೋಡ್ರಿ ಮೇಲ್ಗಡೆ ಏನು ಬಾಕ್ಸ್ ಕಾಣಕತ್ತಾವಲ್ಲ ನಿಮ್ಗೆ, ಅದ್ರೊಳಗಡೆ ಇಲ್ಲಿ ಒಂದು ಯಾರೋ ಮಾರ್ಕ್ ಐತಿ, ಸ್ಕ್ವೇರ್ ಅಂತ ತೋರ್ಸಾತೈತಿಲ್ಲ, ಅಂದ್ರೆ ರೌಂಡ್ ಶೇಪ್ ಇಲ್ಲ, ಅದು ಸ್ಕ್ವೇರ್ ಶೇಪ್ ಐತೆ ಅಂತ ತೋರ್ಸಾತೈತಿ ನಿಮ್ಗೆ. ಅದ್ರ ಮ್ಯಾಗ ಕ್ಲಿಕ್ ಮಾಡಿ ರೌಂಡ್ ಕ್ಲಿಕ್ ಮಾಡಿದ್ರೆ ರೌಂಡ್ ಆಯ್ತು. ಇನ್ನೂ ಜಾಸ್ತಿ ಬೇಕಪ್ಪ ಅಂತಂದ್ರೆ ಇಲ್ಲಿ ಮ್ಯಾಲಿಂದ ಐತಲ್ಲ, ಇದನ್ನು ದೊಡ್ಡದು ಮಾಡ್ಕೊತ ಹೋದ್ರೆ ಆಯ್ತು. ಇದು 100% ಆಯ್ತು, ರೌಂಡ್ ಶೇಪ್ ಬಂತ. ಗೊತ್ತಾತಾ? ಓಕೆ, ಆಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದ್ರೊಳಗೆ ನಾವು ಕಲರ್ ಹಾಕ್ಬೇಕಂತಂದ್ರೆ ಏನಿಲ್ಲ, ಇದಕ್ಕೂ ಸಿಂಪಲ್ಲಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಏನು ತೋರ್ಸಾದತ್ತಲ್ಲ ಇದು ಔಟ್ಲೈನ್ ಬ್ಲ್ಯಾಕ್ ಕಲರ್ ಐತಿ, ಇದು ಏನು ಇಲ್ಲ ಕಲರ್ ಅಂತ ತೋರ್ಸಾದೈತಿ. ನಾವು ಈ ಆ್ಯರೋ ಮ್ಯಾಗ ಕ್ಲಿಕ್ ಮಾಡಿ ನಮಗೆ ಬ್ಲ್ಯಾಕ್ ಕಲರ್ ಒಳಗೆ ನೀವು ಪ್ಲಸ್ ಮಾಡ್ಕೊಂಡು ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ನಮ್ಗೆ ಯಾವ ಕಲರ್ ಎಷ್ಟು ಬೇಕಲ್ಲ ಅಷ್ಟು ಇಲ್ಲಿ ಪ್ರಿವ್ಯೂ ಕೊಟ್ಟರೆ ಪ್ರಿವ್ಯೂ ಕಾಣಿಸ್ತಾ ಇರ್ತೈತಿ. ಓಕೆನಾ? ಆಯ್ತು. ಓಕೆ, ಈಗ ಬಾಕ್ಸ್ ಹಾಕ್ಕೊಂಡಿವಿ ನಾವು, ಆದ್ರೆ ಮಗುವಿನ ಕೃತಿ ಸಂಪುಟ ಇಲ್ಲಿ ಕಾಣಿಸತ್ತಿಲ್ಲ. ಅದು ಯಾಕೆ ಕಾಣಿಸಾಕತ್ತಿಲ್ಲ ಅಂದ್ರೆ ಹೇಳ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಸ್ವಿಚ್ ಐತಿ, ಇದು ಅಕ್ಷರ ಇದ್ದಂಗೆ. ನಾವು ಅದ್ರ ಮ್ಯಾಗ ಏನು ಮಾಡಿದ್ದೀವಪ್ಪ, ಒಂದು ಔಟ್ಲೈನ್ ಹಾಕಿ ರೌಂಡಿಗೆ ಕಲರ್ ಹಾಕ್ಬಿಟ್ಟೇವೆ. ಈಗ ಅಂದ್ರೆ ಹಿಂಗೆ ಬಂದು ಕುಂತೈತಿ. ಈಗ ಅದು ಅಂದ್ರೆ ಅದ್ರ ಹಿಂದ್ಗಡೆ ಇರ್ತೈತೆ ಅದು, ಅದನ್ನು ನಾವು ಮುಂದೆ ತೊಗೋಬೇಕಪ್ಪ. ಮುಂದೆ ತೊಗೊಂಡ್ರೆ ಅದು ಕಾಣ್ತೈತಿ, ಹಿಂದ್ಗಡೆ ಇದು ಬ್ಲ್ಯಾಕ್ ಕಲರ್ ರೌಂಡ್ ಶೇಪ್ ಕಾಣಿಸ್ತಿರ್ತೈತಿ. ಅಂದ್ರೆ ನಾವು ಇದನ್ನು ಹಿಂದೆ ಹಾಕ್ಕೋಬೇಕು, ಇದನ್ನು ಮುಂದೆ ಹಾಕ್ಕೋಬೇಕು. ಅವಾಗ ನಾವು ಏನು ಮಾಡ್ಬೇಕು, ಇಲ್ಲೇ ಲೇಯರ್ ಅಂತ ಐತಿ, ಲೇಯರ್ದೊಳಗೆ ಏನು ನಾವು ಸೆಲೆಕ್ಷನ್ ಮಾಡ್ಯಾವಲ್ಲ, ಇಲ್ಲಿ ನೋಡಿರಿ ಸೆಲೆಕ್ಷನ್ ಮಾಡಿದ್ದ ಬ್ಲೂ ಮಾರ್ಕ್ನೊಳಗೆ ಕಾಣ್ತಿರ್ತೈತಿ. ಇದೇನಿಲ್ಲ ತಂದು ತೆಳಗೆ ಕೈ ಬಿಟ್ಬಿಟ್ರೆ ಅಂದ್ರೆ ಸ್ವಲ್ಪ ಹಿಂದೆ ತೆಳಗೆ ಹೋಗೋದು ಬಿಟ್ರೆ ಅಂದ್ರೆ ಇದು ಮುಂದೆ ಬಂದುಬಿಡ್ತೈತಿ. ಓಕೆನಾ? ಇಲ್ಲಿ ಕಾಣಿಸಕತ್ತಿದೆ. ಇಷ್ಟ ಸಿಂಪಲ್ ಆಗಿರ್ತೈತಿ. ಇದನ್ನು ನಾವು ಶಾರ್ಟ್ಕಟ್ನೊಳಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಹಾಕ್ಕೋಬೇಕಪ್ಪ ಅಂತಂದ್ರೆ, ನೀವು ಎಷ್ಟೋ ಇರಲಿವ ನಮಗೆ ಅಕ್ಷರ ಪಟ್ನ ಬರ್ಬೇಕಂದ್ರೆ ಏನು ಮಾಡ್ಬೇಕಪ್ಪ, ಕಂಟ್ರೋಲ್-ಶಿಫ್ಟ್ ಹಿಡ್ದು ಆ್ಯರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಹಿಂದೆ ಹೋಗಿಬಿಡ್ತದೆ. ಅದು ಬ್ರೊಕೆಟ್ ಮಾರ್ಕ್ನ ಕ್ಲಿಕ್ ಮಾಡಿಬಿಟ್ರೆ ಹಿಂದೆ ಹೋಗಿಬಿಡ್ತದೆ. ಅದು ಈಸಿಯಾಗಿ ಹೋಗಿಬಿಡ್ತದೆ. ನಾವು ಇಲ್ಲದು ಬರುವಂಥ ಅವಶ್ಯಕತೆನೇ ಇಲ್ಲ, ಆಟೋಮೆಟಿಕ್ ಪೂರಾ ಎಂಡಿಗೆ ಬಂದು ಕುಂತ್ಬಿಡ್ತೈತಿ. ಇದಕ್ಕೂ ಒಂದು ಶಾರ್ಟ್ಕಟ್ ಐತೆ. ಓಕೆ, ಈಗ ನಾವು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದ್ರೆ ಬಾರ್ಡ್ರ್ ಹಾಕ್ಕೋಬೇಕು. ಒಂದು ಬಾರ್ಡ್ರ್ ಹಾಕ್ಕೋಬೇಕಂತಂದ್ರೆ ಇಲ್ಲಿ ಟೂಲ್ ಬಾರಿಗೆ ಹೋಗ್ಬೇಕು, ಚೌಕ್ ಬಾಕ್ಸ್ ಹಾಕ್ಕೋಬೇಕು. ಒಂದು ಈ ಥರ ಲೈನ್ ಹಾಕ್ಕೊಂಡ್ರೆ ಅಂದ್ರೆ ಇದನ್ನು ದಪ್ಪ ಮಾಡ್ಕೋಬೇಕಂದ್ರೆ ಇಲ್ಲಿ 1 ಅಂತ ಐತಲ್ಲ, ಇಲ್ಲಿ ಪಾಯಿಂಟ್ ದೊಡ್ಡದು ಮಾಡ್ಕೋಬೇಕು. ಇದು ಡಬಲ್ ಲೈನ್ ಬಂದಾವೆ. ಡಬಲ್ ಲೈನ್ ಮಾಡ್ಕೋಬೇಕಂದ್ರೆ ಕೆಳಗಡೆ ಲೈನ್ ಐತಲ್ಲ ಒಂದು, ಅದ್ರ ಮ್ಯಾಗ ಯಾವ ಸ್ಟೈಲ್ ಬೇಕು ಆ ಸ್ಟೈಲಿಂದ ಲೈನ್ ಮ್ಯಾಗ ಕ್ಲಿಕ್ ಮಾಡ್ಬೇಕು. ಓಕೆ, ಈಗ ಕಾರ್ನರ್ ಸ್ಟೈಲ್ ಬರಲಿಲ್ಲ, ಈ ಥರ ಕಾರ್ನರ್ ಸ್ಟೈಲ್ ಬೇಕಂತಂದ್ರೆ ಆವಾಗಲೇ ರೌಂಡ್ ಕಾರ್ನರ್ ಸ್ಟೈಲ್ ತೋರಿಸಿದ್ದೆ ಅಲ್ಲ, ಅದೇ ಸೇಮ್ ಇದ್ರ ಮೇಲೆ ಹೋದ್ರೆ ಓಕೆ ಕ್ರಿಯೇಟ್ ಆತ. ಇಷ್ಟ ಸಿಂಪಲ್ಲಾಗಿ. ಇವಾಗ ಈ ಅಲೈನ್ಮೆಂಟ್ ಮಾಡ್ಬೇಕೀಗ. ಆ ಥರ ಅಲೈನ್ಮೆಂಟ್ ಆಗ್ಬೇಕಂತಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ, ಈಗ ಕ್ಯಾಪ್ಸ್ಲಾಕ್ ಮ್ಯಾಗ ಟ್ಯಾಬ್ ಅಂತ ಇರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಅಂದ್ರೆ ನಾವು ಎಷ್ಟು ಒಂದು ಟ್ಯಾಬ್ ಹೊಡೆದ್ರೆ ಅದು ಎಷ್ಟು ಮುಂದ್ಗಡೆ ಹೋಗ್ಬೇಕು ಅನ್ನೋದನ್ನ ಒಂದು ಸೆಟ್ಟಿಂಗ್ ಇರ್ತೈತಿ. ಅದು ಇಟ್ಕೊಂಡ್ರೆ ನಾವು ಕರೆಕ್ಟ್ ಅಲೈನ್ಮೆಂಟ್ ಆಗಿಬಿಡ್ತೈತಿ. ಅದು ಎಲ್ಲಿ ಇರ್ತೈತಪ್ಪ ಅಂತಂದ್ರೆ, ಈಗ ಟೈಪ್ಸ್ ಒಳಗೆ ಹೋಗಿ ಟ್ಯಾಬ್ಸ್ ಅಂತೈತಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರ್ತೈತೆ ನೋಡ್ರಿ ಟ್ಯಾಬ್. ಈ ಮಾರ್ಕ್ ತೊಗೊಂಡು ಇಲ್ಲಿ ಒಂದು ಸಲ ಕ್ಲಿಕ್ ಮಾಡಿ ಮುಂದ್ಗಡೆ ಒಯ್ದ್ರೆ ಈ ಲೈನಿಗೆ ಬಂತದ. ನಾವು ಇಷ್ಟು ಸೆಲೆಕ್ಷನ್ ಮಾಡಿಬಿಟ್ಟು ಈ ಮಾರ್ಕ್ನ ಒಂದು ಸಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲಿಗೆ ಬೇಕು ಲೈನ್ ಅಂತ ಕ್ಲಿಕ್ ಮಾಡಿದರೆ ಇಷ್ಟು ತೊಗೊಂಡ್ಬಿಡ್ತದೆ. ಅಂದ್ರೆ
ನಾವು ಎಲ್ಲೆಲ್ಲಿ ಟ್ಯಾಬ್ ಯೂಸ್ ಮಾಡಿರ್ತೀವಲ್ಲ ಅಲ್ಲೆಲ್ಲ ತೊಗೊಂಡ್ಬಿಡ್ತೈತಿ. ಇಲ್ಲಿ ಡಬಲ್ ಟ್ಯಾಬ್ ಐತಿ, ಅದ್ರ ಸಂಬಂಧ ಮುಂದ್ಗಡೆ ಹೋಗಿತ್ತೆ. ಓಕೆನಾ, ಇದು ಅಲೈನ್ಮೆಂಟ್ ಆಯ್ತು. ನೆಕ್ಸ್ಟ್ ಏನು ಬರ್ಬೇಕಪ್ಪ, ಡಾಟ್ ಬರ್ಬೇಕು ನಮ್ಗೆ ಎಲ್ಲ ಕಡೆನೂ. ಅಲ್ಲಿನೂ ಒಂದು ಟ್ಯಾಬ್ ಯೂಸ್ ಮಾಡ್ಬೇಕು. ಕಂಟ್ರೋಲ್ ಎ ಕ್ಲಿಕ್ ಮಾಡ್ಬೇಕು, ಎಲ್ಲಿಗೆ ಎಂಡ್ ಬೇಕಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ನಾವು. ಇಷ್ಟು ಸಾಕು ನಮ್ಗೆ. ಓಕೆನಾ, ಇಲ್ಲಿ ಡಾಟ್ ಐತಿ ಮತ್ತು ಇಲ್ಲಿ ಡಾಟ್ ಹೆಂಗೆ ಬರ್ತೈತಿ ಅಂತಂದ್ರೆ ಇಲ್ಲಿ ಲೀಡರ್ ಅಂತ ಐತಿ ನೋಡಿ, ಅಲ್ಲೇ 1 2 ಡಾಟ್ ಕೊಟ್ಟು ಎಂಟ್ರ್ ಹೊಡೆದ್ಬಿಟ್ರಿ ಮುಗಿದು ಹೋಗ್ತದೆ. ಓಕೆನಾ, ಈಗ ತೆಳಗೆ ಬಂದಿಲ್ಲ, ನಾವು ಒಂದು ಟ್ಯಾಬ್ ಹೊಡ್ಕೊತ ಹೋಗ್ಬಿಟ್ರೆ ಮುಗೀತ. ನೀಟಾಗಿ ಅಲೈನ್ಮೆಂಟ್ ಆತ. ಇಲ್ಲಿ 2 ಲೈನ್ ಅದಾವೆ, ಮಗುವಿನ ಹವ್ಯಾಸಗಳು. ಅಲ್ಲೇ ಎಂಟ್ರ್ ಹೊಡೆದು 2 ಬಾರಿ ಟ್ಯಾಬ್ ಹೊಡೆದ್ರೆ ಮುಗಿದತ್ತ. ಇಷ್ಟ ಸಿಂಪಲ್. ಎಂಟ್ರ್ ಟ್ಯಾಬ್, ಇನ್ನೊಂದು ಲೈನ್ ಬೇಕಂದ್ರೆ ಮಾಡ್ಕೋಬೋದು. ಈಗ ನಾನು ಒಂದಿಷ್ಟು ಶಾರ್ಟ್ಕಟ್ ಹೇಳ್ತೇನೆ ನಿಮ್ಗೆ. ಶಾರ್ಟ್ಕಟ್ ಕಂಟ್ರೋಲ್ ಎ ಹೊಡೆದು ಆಲ್ಟ್ ಪ್ರೆಸ್ ಹಿಡ್ಕೊಂಡು ಆಲ್ಟ್ ಮ್ಯಾಗ ಕ್ಲಿಕ್ ಮಾಡಿ ಆ್ಯರೋ ಮಾರ್ಕ್ ಡೌನ್ ಕ್ಲಿಕ್ ಮಾಡಿದ್ರೆ ಸ್ಪೇಸ್ ಬರ್ತೈತಿ, ಅಂದ್ರೆ ಗ್ಯಾಪ್ ಬರ್ತೈತಿ. ಓಕೆನಾ, ಆಮೇಲೆ ಕಂಟ್ರೋಲ್ ಎ ಮಾಡಿ ಕಂಟ್ರೋಲ್ ಶಿಫ್ಟ್ ಬಿ ಕ್ಲಿಕ್ ಮಾಡಿದರೆ ಬೋಲ್ಡ್ ಆಕೈತಿ. ಅಂದ್ರೆ ನಾ ಹಗ್ಲ ಮುಗ್ಲ ಇಲ್ಲಿ ಹೋಗಿ ಬೋಲ್ಡ್ ಮಾಡ್ಕೊತ ಕುಂದ್ರಕ್ಕೆ ಆಗೋದಿಲ್ಲ, ಫಾಸ್ಟ್ ಆಗ್ಬೇಕು ನಮಗೆ ವರ್ಕ್. ಅದ್ರ ಸಂಬಂಧ ಕಂಟ್ರೋಲ್ ಎ ಕ್ಲಿಕ್ ಮಾಡಿ ಕಂಟ್ರೋಲ್ ಶಿಫ್ಟ್ ಬಿ ಹೊಡೆದ್ರೆ ಬೋಲ್ಡ್ ಆಕೈತಿ. ಇಷ್ಟ ಸಿಂಪಲ್ ಆಗಿರ್ತೈತಿ. ಇಲ್ಲಿ ನೋಡ್ರಿ, ಸಿಂಪಲ್ಲಾಗಿ ರೆಡಿ ಆತ. ಈಗ ಬಾಜುಕ್ಕೆ ಓಲ್ಡ್ ನಾವು ಮಾಡಿರೋದೈತಿ, ಇವಾಗ ಸದ್ಯ ಜಸ್ಟ್ ನಿಮ್ಮ ಮುಂದೆ ಮಾಡಿರೋದ ಇನ್ನೊಂದು ಡಿಸೈನ್ ಐತಿ. ಸಿಂಪಲ್ ಆಗಿರ್ತೈತಿ. ಇವತ್ತಿನ ದಿನ ಬ್ಲ್ಯಾಕ್ ಆ್ಯಂಡ್ ವೈಟ್ನೊಳಗೆ ಫಾರ್ಮ್ ಅಂದ್ರೆ ನೀವು ಈ ಥರ ಬೇರೆದನ್ನು ರೆಡಿ ಮಾಡ್ಕೋಬೋದು. ಈಸಿಯಾಗಿ ತಿಳ್ಕೊಂಡ್ರಿ ಇವತ್ತಿನ ಕ್ಲಾಸ್ ಇಷ್ಟು ಸಾಕು ಅಂದ್ಕೊತೇನೆ. ನಾಳೆ ನಾವು ಫೋಟೋಶಾಪ್ನ ಕ್ಲಾಸ್ 1 ಸ್ಟಾರ್ಟ್ ಮಾಡೋಣ. ಬೇಸಿಕ್ಕಿಂತ ಹಿಡಿದು ಅಡ್ವಾನ್ಸ್ವರೆಗೂ ಕಲಿಬೋದು. ಇನ್ ಡಿಸೈನ್ ಇವತ್ತೇನು ಇಷ್ಟು ಕೊಟ್ಟೇನಲ್ಲ, ನೀವು ಇದನ್ನು ಬೇರೆ ಥರ ಫಾರ್ಮೇಟ್ ಅದು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನೀವು ವರ್ಕ್ ಮಾಡ್ಬೋದು. ಆಮೇಲೆ ಇದ್ರೊಳಗಡೆ ಕಲರ್ ಹೆಂಗೆ ಹಾಕ್ಕೋಬೇಕು, ಕಲರ್ ಯಾವ ಥರ ಇರಬೇಕು, ಕಲರ್ ಪ್ರಿಂಟಿಗೆ ಯಾವ ಥರ ಹಾಕಿದ್ರೆ ಒಳ್ಳೇದು, ಅದನ್ನೆಲ್ಲ ನಾ ಹೇಳ್ಕೊತ ಹೋಗ್ತೇನಂತ. ಓಕೆ, ಹಂಗಂದ್ರೆ ನಾವು ಮುಂದಿನ ಕ್ಲಾಸ್ನೊಳಗೆ ಭೇಟಿ ಆಗೋಣ. ಓಕೆ, ನಮ್ಮ ಕ್ಲಾಸ್ ಏನಾದರೂ ನಿಮ್ಗೆ ಇಷ್ಟ ಆಗತ್ತೆ ಅಂತಂದ್ರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಮಾತ್ರ ಕ್ಲಿಕ್ ಮಾಡಿದ್ರೆ ಮರ್ಯಾಕೆ ಹೋಗ್ಬೇಡ್ರಿ. ನಮಸ್ಕಾರ ಸ್ನೇಹಿತರೆ.